ಬಸವ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ. ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿ 1 ವರ್ಷದ ಹಿನ್ನೆಲೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಬಸವ ತತ್ವಕ್ಕೆ ಕಾಂಗ್ರೆಸ್ ಸರ್ಕಾರ ಮನ್ನಣೆಯನ್ನು ಕೊಟ್ಟಿದೆ. ನಮ್ಮ ಮೆಟ್ರೋಗೆ ಬಸವ ಅಂತ ನಾಮಕರಣ ಮಾಡಬೇಕು, ನಮ್ಮ ಚಳವಳಿ 4 ಗೋಡೆಗಳ ಮಧ್ಯೆ ಇರಬಾರದು. ಬೆಂಗಳೂರಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರಿನಲ್ಲಿ ಯಾವುದೇ ಸ್ಮಾರಕ ಇಲ್ಲ, ನಮ್ಮ ಮೆಟ್ರೋಗೆ ಬಸವ ಅಂತ ನಾಮಕರಣ ಮಾಡಬೇಕು. ಸಿಎಂ ಸಿದ್ದರಾಮಯ್ಯಗೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಎಂಬಿ ಪಾಟೀಲ್, ಮಹದೇವಪ್ಪ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸಮರ್ಪಣೆ ಮಾಡ್ತಿದ್ದಾರೆ. ಇನ್ನುಳಿದ ಸಚಿವ ವಿಶ್ವಗುರು ಬೀದಿಗೆ ಬಂದು ಬಯಲಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಚಳವಳಿಗೆ ನಿಜವಾಗಿರ್ತಕ್ಕಂಥ ಅರ್ಥ ಸಿಗುತ್ತೆ, ನಿಜವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಸಹ ನಮ್ಮ ಚಳವಳಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ. ಇನ್ನು ಮುಖ್ಯವಾಗಿ ರಾಜಧಾನಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಏರ್ಪೋರ್ಟ್ ಇದೆ. ಬಹಳ ಸಂತೋಷ ಪಟ್ವಿ. ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಹೆಸರಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ. ನಾವೆಲ್ಲ ಬಹಳ ಖುಷಿ ಪಟ್ಟಿದ್ದೀವಿ. ಆದರೆ ಅವರೆಲ್ಲರಿಗೂ ಬಹಳ ದೊಡ್ಡ ಆದರ್ಶವಾಗಿರ್ತಕ್ಕಂಥ ಬಸವರ ನೆನಪಿಸುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಮಾರಕಗಳು ಬೆಂಗಳೂರು ಮಹಾನಗರದಲ್ಲಿ ಇಲ್ಲ. ಆ ಹಿನ್ನೆಲೆ ಒಳಗೆ ಈ ಭಾಗದ ಜನರ ಬಯಕೆ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೆ ಏನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲ ಬಸವಣ್ಣ ಪರಿಚಯ ಇದ್ದೇ ಇದ್ದಾರೆ. ಆದರೆ ರಾಜಧಾನಿಗೆ ಲಕ್ಷಾಂತರ ಜನ ಬರ್ತಾರೆ, ಅಬ್ರಾಡ್ ಕಂಟ್ರಿಯಿಂದ ವಿಜ್ಞಾನಿಗಳು ಬರ್ತಾರೆ, ತಂತ್ರಜ್ಞಾನಿಗಳು ಬರ್ತಾರೆ. ಹಿಂದೆ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರ ಹೆಸರನ್ನ ಇಲ್ಲಿರ್ತಕ್ಕಂಥ ಎಕನಾಮಿಕಲ್ ಯೂನಿವರ್ಸಿಟಿಗೆ ಹೆಸರಿಟ್ಟರು, ಬಹಳ ಖುಷಿ ಪಟ್ಟು. ಆ ನಿಟ್ಟಿನಲ್ಲಿ ಈ ಭಾಗದ ಜನರಿಗೆ ಬಸವಣ್ಣವರ ಪರಿಚಯ ಆಗುವಂತಿನೊಳಗೆ ಬಸವಣ್ಣ ಎಲ್ಲರಿಗಾಗಿ ಬಸವ ಎನ್ನುವಂಥ ಒಂದು ತತ್ವ ಇದ್ರೆ ಕೇವಲ ಹಿಂದುಳಿದ ದಲಿತ ಮಠಾಧೀಶರು, ಲಿಂಗಾಯತ ಒಳಪಂಗಡ ಮಾತ್ರ ಒಂದಾಕ ಸಾಧ್ಯ ಇಲ್ಲ. ಬಸವ ಎನ್ನುವಂಥ ಒಂದು ಶಕ್ತಿ ಇದ್ರೆ ಇಡೀ ದೇಶ ಇರ್ತಕ್ಕಂಥ ಎಲ್ಲ